ಇಲೆಕ್ಟ್ರಾನ್ ಬಾಂಡ್ ಅಂತ ಒಳ್ಳೆಯದು. ಚುನಾವಣಾ ಬಾಂಡ್ ಅಂದ್ರೆ ಯಾರು ಬೇಕಾದರೂ ಕಂಪನಿಗಳು ಸಹಕಾರಿಗಳು ನಮ್ಗೆ ಬೇಕಾಗಿದ್ದ ಪಕ್ಷಕ್ಕೂ ಹಣ ಕೊಡಬಹುದು. ಒಳಗ ಸಾಕ್ಷಿ ಇಲ್ಲವ ಹೊರಗೆ ಮೋದಿ ಇನ್ನ ತಾವಂದ ಖಾಲಿ ಭಾಷಣ ಮಾಡ್ತಾರೆ. 7,600 ಕೋಟಿ ರೂಪಾಯಿ ಇದು ತನಿಖೆ ಆಗ್ಬೇಕು. ಆದ್ರೆ ಎಲ್ಲ ತೆಗಿಬೇಕು. ದೇಶದಲ್ಲಿ ಆಗ್ತದ ದೊಡ್ಡದಾದ ಭ್ರಷ್ಟಾಚಾರ ಇದು. ಅದಕ್ಕ ವಿದೇಶ ಹೋದವರೇ ಮೋದಿ ಮಾತು ಪ್ರಾಮಾಣಿಕರು. ಇವರು ಚುನಾವಣೆ ಬಾಂಡ್ ತಂದ್ರು. ವಿದೇಶ ಹೋದವರೇ ಮೋದಿ ಮಾತು ಪ್ರಾಮಾಣಿಕರು. ಇವರು ಚುನಾವಣೆ ಬಾಂಡ್ ತಂದ್ರು. ಇಲೆಕ್ಟ್ರಾನ್ ಬಾಂಡ್ ಅಂತ ಒಳ್ಳೆಯದು. ಚುನಾವಣಾ ಬಾಂಡ್ ಅಂದ್ರೆ ಯಾರು ಬೇಕಾದರೂ ಕಂಪನಿಗಳು ಸಹಕಾರಿಗಳು ನಮ್ಗೆ ಬೇಕಾಗಿದ್ದ ಪಕ್ಷಕ್ಕೂ ಹಣ ಕೊಡಬಹುದು. ಇಲೆಕ್ಟ್ರಾನ್ ಬಾಂಡ್ ಅಂತ ಒಳ್ಳೆಯದು. ಚುನಾವಣಾ ಬಾಂಡ್ ಅಂದ್ರೆ ಯಾರು ಬೇಕಾದರೂ ಕಂಪನಿಗಳು ಸಹಕಾರಿಗಳು ನಮ್ಗೆ ಬೇಕಾಗಿದ್ದ ಪಕ್ಷಕ್ಕೂ ಹಣ ಕೊಡಬಹುದು. ಆದ್ರೆ ಒಂದು ಗಮತ್ ಮಾಡಿದ್ರು. ಏನಂದ್ರೆ ಅದು ಗೌಪ್ಯ, ಯಾರು ಎಷ್ಟು ಕೊಟ್ಟಾರ ಯಾವಾಗ ಕೊಟ್ಟಾರ ಅದು ಯಾರಿಗೂ ಗೊತ್ತಾಗ. ಮೋದಿ ವಿಷಯ ಬಿಟ್ಟು ಯಾರಿಗೂ ಗೊತ್ತಿರುವ ಸೀಕ್ರೆಟ್. ಯಾವ ಮನುಷ್ಯ ಸ್ವಿಟ್ಜರ್ಲ್ಯಾಂಡ್ ಕಪ್ಪುವಾಡ ಸೀಕ್ರೆಟ್ ಬ್ಯಾಂಕ್ ಹೇಳೋರು ಚುನಾವಣಾ ಬಾಂಡ್ ಸೀಕ್ರೆಟ್ ಮಾಡಿ. ಆದ್ರೂ ನಮ್ಮ ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದ್ರು ಇದು ಪ್ರಜಾಪ್ರಭುತ್ವ ರಾಷ್ಟ್ರದ, ಇದು ನಡೆಯಂಗಿಲ್ಲ. ಎಲ್ಲ ಯಾರು ಎಷ್ಟು ಕೊಟ್ಟಾರ ಯಾವಾಗ ಕೊಟ್ಟಾರ ಎಲ್ಲ ಬಹಿರಂಗಪಡಿಸಬೇಕು. ಅದಕ್ಕೆ ಹರೀಶ್ ಸಾರ್ವಜನಿಕ ಅಡ್ವೊಕೇಟ್ ಕರ್ಕೊಂಡು ಹಾಕಿದ್ರು. ಒಂದು 2 ವರ್ಷ ಮುಂದುವರಬೇಕಂತ ಪ್ರಯತ್ನ ಮಾಡಿದ್ರು. ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಚಂದ್ರಚೂಡ್ ಅವರು ಕೇಳಿದವರಿಗೆ ಕೊಡಲೇಬೇಕಾದ್ರು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಕಾಂಟ್ಯಾಕ್ಟ್ ಮಾಡಿದ್ರು. ಅವರು ಮಾಹಿತಿ ಒಳಗೆ ಸಮಯ ಬೇಕಾದ್ರು. ಯಾವುದಕ್ಕೆ ಯಾರು ಕೊಡ್ಲಿಕ್ಕೆ ಒಳಗೆ ಹಾಕಿದ್ರು. ಅವಾಗ ಚೆಕ್ಲೆಸ್ ಕೊಡಬೇಕಾದ್ರು. ಕೋರ್ಟ್ ಮೇಲೆ ನೋಡ್ಕೊಳ್ತೇನೆ ಮೋದಿ ಮುಖವಾಡ ಮೋದಿ ಮಾಡೋದಿಲ್ಲ. ಎಲ್ಲ ಒಬ್ಬರನ್ನ ಇನ್ಕಮ್ ಟ್ಯಾಕ್ಸ್ ಬೇಡ. ಈ ಕಡೆ ಚುನಾವಣಾ ಒಬ್ಬರನ್ನ ಇನ್ಕಮ್ ಟ್ಯಾಕ್ಸ್ ಮಾಡೋದು. ಈ ಕಡೆ ವಸೂಲಿ ಚುನಾವಣೆ ಮಾಡೋದು. 44 ರೂಪಾಯಿ ಡಾಲರ್, ಅಮೆರಿಕನ್ ರೂಪಾಯಿ 44 ರೂಪಾಯಿ. 44 ರೂಪಾಯಿ ಕೊಟ್ರ ಒಂದು ಅಮೆರಿಕನ್ ಡಾಲರ್ ಬರ್ತಿತ್ತು. ಈಗ ಇಟ್ಟೆಲ್ಲ ಜಿಲ್ಲಾ ಗಂಟಾಗಿದೆ. ಈಗ $1 ತಗೋಬೇಕಂದ್ರ ಅಮೆರಿಕನ್ ಡಾಲರ್ ತಗೋಬೇಕಂದ್ರ 88 ರೂಪಾಯಿ ಕೊಡ್ಬೇಕು. ಡಬಲ್ 44 88 ರೂಪಾಯಿ. अच्छे दिन सबके साथ सबके विकास. संविधान वर्तन ಮಾಡ್ತೀವಿ. ಮುಸಲ್ಮಾನರು ಬೇರೆ, ಹಿಂದೂಗಳು ಬೇರೆ. ಈಗ ನಾವು ಹೇಳಿದ್ರು ನಾ ಖಾऊंगा ನಾ ಖಾನೆ दूंगा. ದುಡ್ಡಿನ ಯೋಜನೆ ಪ್ರಾರಂಭ ಮಾಡಿ ಇಂದಿರಾ ಗಾಂಧಿ ಅವರು ಈ ದೇಶದಲ್ಲಿ ಕೋಟ್ಯಾಂತರ ಬಡವರಿಗೆ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದು ಯೋಜನೆ ಆಗಿದ್ದು ಇಂದಿರಾ ಗಾಂಧಿ ಅವರಿಂದ. ತದನಂತರ ರಾಜೀವ್ ಗಾಂಧಿ ಅವರು ಈ ಕಂಪ್ಯೂಟರ್ ಶಿಕ್ಷಣ ಆಧುನಿಕ ಭಾರತ ನಿರ್ಮಾಣ ಆಗಬೇಕು, ಮುಂದುವರೆದ ರಾಷ್ಟ್ರ ಆಗಬೇಕು ಅಂತ ಹೇಳಿ ರಾಜೀವ್ ಗಾಂಧಿ ಅವರು ಮಾಡಿದ್ರು. ತದನಂತರ ಮನಮೋಹನ್ ಸಿಂಗ್ ಅವರು ರೈತರ 72,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರು. ಅಷ್ಟೇ ಅಲ್ಲ, ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ. ನೀವೆಲ್ಲೇ ಮಹಾರಾಷ್ಟ್ರ ಗೋವಾಕ ದುಡಿಯಕ್ಕೆ ಹೋಗ್ಬಾರ್ದು. ಊರಾಗ ಹಳ್ಳ್ಯಾಗ ಮನೆ ಇರ್ತಾವು, ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು. ₹1 ಕಡಿಮೆ ಸಿಕ್ಕರೂ ಕೂಡ ಸ್ಥಳೀಯವಾಗಿ ಸಿಗಬೇಕು ಅಂತ ಹೇಳ್ಕೊಂಡು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ತಂದರು. ಆಹಾರ ಭದ್ರತೆಗಾಗಿ ಅಂತ ಫುಡ್ ಸೆಕ್ಯೂರಿಟಿ ಆಕ್ಟ್ ಯಾರು 14 ನರೇಂದ್ರ ಮೋದಿ ಅವರು ತಂದ್ರು. ಹೇಳಿದ್ರು ನಾನು ಪ್ರಧಾನಮಂತ್ರಿ ಆದ್ರೆ, ಬಿಜೆಪಿ ರಾಷ್ಟ್ರದ ಅಧಿಕಾರ ಬಂದ್ರೆ ಈ ದೇಶದಲ್ಲಿ ಒಂದು ದೊಡ್ಡ ಬದಲಾವಣೆ ತಂದುಕೊಳ್ತೀನಿ. ಅಚ್ಚರಿ ನನಗೆ ಒಳ್ಳೆಯ ಬರ್ತಾವು. ಕಾಂಗ್ರೆಸ್ 70 ವರ್ಷಕ್ಕೆ ಬೇಡ, ಅದನ್ನ 5 ವರ್ಷಕ್ಕೆ ಮಾಡ್ತೀನಿ. एक बार मौका दे दो 5 वर्ष के लिए, ज्यादा नहीं 5 वर्ष के लिए ಹೇಳಿದ್ರಿ. अच्छे के पेट्रोल रेट उठाएगा, डीजल रेट उठाएगा, गैस रेट उठाएगा, अड़िगे रेट उठाएगा, स्टील रेट उठाएगा. ರೂಪಾಯಿ ಮೌಲ್ಯ ಡಾಲರ್ ಕುಸಿದು ಬಿದ್ದದ 44 ರೂಪಾಯಿಗಳ ಅಂತೇಳಿ ನರೇಂದ್ರ ಮೋದಿ ಅವರು ಹೇಳಿದ್ದು. ಇಂತ ನಮ್ಮ ಮೊಬೈಲ್ ಅಷ್ಟು ತೋರಿಸ್ಕೊಂಡು ಅದಕ್ಕೆ
श्रीलंका का करेंसी हमारे से अच्छा है बात रिकॉर्डिंग अಲ್ಲ ಆ ದೇಶಗಳು ನಮ್ಮ ಪಾಲನವಾಗಿದ್ರು ಅಲ್ಲಿ ರೇಟ್ ಸಹ ಹಣದ ವಸ್ತುವಾಗುವುದು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಜಾಸ್ತಿ ಅದ ಇವ್ರಿಗೆ ಯಾಕೆ ಮಾಡಿದ್ರೆ ಕಪ್ಪು ಹಣ ಬೆಳಗ್ಗೆ ಬರ್ತದ ಎಲ್ಲ ಹಣ ವಾಪಸ್ ಬರಂಗಿಲ್ಲ 30% 40% 25% ಬರ್ಬಿಡ್ತಲ್ಲ ಎಷ್ಟು ಕಪ್ಪು ಹಣ ಇಟ್ಕೊಂಡ್ರೆ ತೋರ್ಸಾಕ್ ಮಾಡಿದ್ರು ಅದು 98% ಎಲ್ಲ ಹಣ ವಾಪಸ್ ಬಂದ್ಬಿಡ್ತು ಮೊನ್ನೆ ನಾಗರತ್ನ ಅಂತೇಳಿ ಒಬ್ರು ಕರ್ನಾಟಕದವರು ನ್ಯಾಯಮೂರ್ತಿಗಳು ಕೊಡಲಿಲ್ಲ ಇವ್ರಿಗೆ ಹೋಗಿ ಟಕ್ಕಂತ ಹೋಗಿ ಕುಡಿಸಿದ ಇವರೇ ಚಂದ್ರಯಾನಕ್ಕೆ ಇವರೇ ಹೋಗಿ ಕೂತು ಹೋಗಿರ್ತಾರೆ ಕೊಡಿಲ್ಲ ಸೈಂಟಿಸ್ಟ್ ಮಾಡಕ್ಕೆ ಕೊಡಿಲ್ಲ ಒಂದೇ ಸೆಕೆಂಡ್ 10 ಸೆಕೆಂಡ್ ಬರೋದು 10 ಸೆಕೆಂಡ್ ಆಗಿ ಹೋಗ್ತಾರೆ ನೋಡಿ ಬಾಯಿ ಇರಬೇಕೋ ಅದರ ಮೊದಲಿಗೆ इंडियन ऑयल कॉर्पोरेशन होंगे भारत गैस भारत ऑयल ಈ ಎಲ್ಲ ಕಂಪನಿಗಳ ಸ್ಥಾಪನೆ ಮಾಡಿ ಔದ್ಯೋಗಿಕವಾಗಿ ಭಾರತ ರಾಷ್ಟ್ರ ಬಲಿಷ್ಠ ಆಗಬೇಕು ಅಂತ ಹೇಳಿ ಮಾಡಿ ಇವತ್ತು ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಮಾಡಿದಂತವರು ಜವಾಹರ್ಲಾಲ್ ನೆಹರು ಪ್ರತಿಯೊಂದು ಗ್ರಾಮದಲ್ಲಿ ಒಂದು ಸಾಲಿ ಪ್ರತಿಯೊಂದು ಹೋಬಳಿನಲ್ಲಿ ಒಂದು ಇಂಜಿನಿಯರ್ ಕಾಲೇಜು ಪ್ರತಿಯೊಂದು ತಾಲೂಕಿನಾಗ ಡಿಗ್ರಿ ಕಾಲೇಜ್ ಇಟ್ಕೊಂಡು ಇವಾಗ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಐಐಟಿ ಐಐಎಂ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಏಮ್ಸ್ ಆಲ್ ಇಂಡಿಯಾ ಸೈನ್ಸ್ ಇಂಡಿಯನ್ ಸೈನ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆಲ್ಲ ನರೇಂದ್ರ ಮೋದಿ ಮತ್ತೆ ಐಐಟಿ ಐಐಎಂ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮತ್ತೆ ಇದು ಕಾಂಗ್ರೆಸ್ ಅವರು ದೇಶದ ಒಂದು 2000 ಅಣೆಕಟ್ಟುಗಳು ದೊಡ್ಡ ದೊಡ್ಡ ಡ್ಯಾಮ್ಗಳು ಸಣ್ಣ ಡ್ಯಾಮ್ಗಳು ಮಧ್ಯಮ ವರ್ಗದ ಡ್ಯಾಮ್ಗಳು 19 ಕಾಂಗ್ರೆಸ್ ಕಟ್ಟಿದ್ರು ಬ್ರಿಟಿಷರು ಕೆಲವರು ಕಟ್ಟಿದ್ದಾರೆ ಮೈಸೂರು ಮಹಾರಾಜರಂತವರು ರಾಜಸ್ಥಾನದಾಗ KRS ಕೃಷ್ಣರಾಜಸಾಗರ ಡ್ಯಾಮ್ ಮತ್ತು ಕಬಿನಿ ಡ್ಯಾಮ್ ಅಂತವರನ್ನು ಕೆಂಪು ಕೋರಿ ತಂದು ನಾವು ಹಟ್ಟಿ ತುಂಬಿಸ್ಕೋಬೇಕಾಗಿ ಆದರೆ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ತದನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹಸಿರು ಕ್ರಾಂತಿಯನ್ನು ಮಾಡುವ ಮೂಲಕ ಈ ದೇಶಕ್ಕೆ ನಾವು ಎಷ್ಟು ಆಹಾರ ಬೇಕು 150 ಜನರಿಗೆ ಕೋಟಿ ಜನರಿಗೆ ಅಷ್ಟು ಆಹಾರ ಉತ್ಪಾದನೆ ಮಾಡೋದಂದ್ರೆ ಅದು ಯಾರು ಪಟ್ಟು ಒಂದು ರಾಷ್ಟ್ರ ಮಾಡುವ ಶಕ್ತಿ ತುಂಬಿದೆ ಆದರೆ ಅದು ಕಾಂಗ್ರೆಸ್ ಪಕ್ಷ ಇನ್ನು ಬಾಂಗ್ಲಾದೇಶ ಆಫ್ರಿಕಾ ದೇಶ ಅದು ಇನ್ನು ಕೂಡ ಬೇರೆ ದೇಶದ ತಂದವ್ರನ್ನ ಟ್ರಕ್ನಾಗ ನೆನೆಸಿರ್ತಾರ ಟೆಂಟ್ ಹಾಕಿರ್ತಾರ ಹೋಗಾಡಿರ್ತಾವು ಅನ್ನ ಸಾರದು ಮಕ್ಕಳಿಗೆ ಹೆಣ್ಮಕ್ಳಿಗೆ ಹಿರಿಯರಿಗೆ ಊಟ ಮಾಡಿಸ್ಕೊಂತ ಆಫ್ರಿಕಾ ಮತ್ತು ಇನ್ನಿತರ ರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ಪಡ್ಕೊಂಡ ಪರಿಸ್ಥಿತಿ ಅಂತ ನೋಡಿದ್ವಿ.